ನಮಸ್ತೆ ಬಂಧುಗಳೇ. ಮೈಸೂರು ಜಿಲ್ಲೆ ಕಾರ್ಮಿಕ ಅಧ್ಯಕ್ಷರು ಸ್ವಾಮಿ ಅಂತ ಇವತ್ತು ಹೊಸೂರು ತಾಲೂಕಿಗೆ ಲೇಬರ್ ಆಫೀಸ್ಗೆ ಬಂದಿದ್ವಿ ಭೇಟಿ ಕೊಡುವಂಥವ. ಈಗ ನಮ್ಮ ಬಲಭಾಗದಲ್ಲಿ ಇರೋರು ನಮ್ಮ ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿ ಅವರು, ಎಡಭಾಗದಲ್ಲಿರೋರು ಹೊಸೂರು ತಾಲೂಕು ಕಾರ್ಮಿಕ ಅಧ್ಯಕ್ಷರು ಪ್ರಕಾಶ್ ಅವರು, ಮತ್ತು ನನ್ನ ಬಲಭಾಗದಲ್ಲಿ ಮತ್ತೊಬ್ಬರು ಕ್ಯಾನರ್ ತಾಲೂಕು ಅಧ್ಯಕ್ಷರಾದ ಪ್ರದೀಪ್ ಅವರು, ಮತ್ತು ಲೈವ್ ಮಾಡ್ತಾ ಇರೋರು ನಮ್ಮ ಕಾರ್ಯದರ್ಶಿಯಾದ ಕುಮಾರ್ ಅವರು. ಇವತ್ತು ಏನೋ ಹೊಸೂರು ತಾಲೂಕಲ್ಲಿ ಲೇಬರ್ ಆಫೀಸಲ್ಲಿ ಒಂದು ಕೊರತೆಗಳು ಅಂತ ಹೇಳಿದ್ರು ಸಾರ್ವಜನಿಕರು. ಅದನ್ನು ಇವತ್ತು ಪರಿಶೀಲನೆ ಮಾಡಿ ಮತ್ತು ಯಾವ್ಯಾವ ಹುದ್ದೆಗೆ ಕಿಟ್ಗಳು ಬಂದಿದ್ದಾವೆ ಅದನ್ನು ಎನ್ಕ್ವೈರಿ ಮಾಡೋದಂತ ಬಂದಿದ್ದೀವಿ. ಯಾವ ಸೌಲಭ್ಯ ಎಲೆಕ್ಟ್ರಿಷಿಯನ್ ಆಗಲಿ, ವೆಲ್ಡರು ಮತ್ತು ಗಾಡಿ ಕೆಲಸದ ಜನ ಕಿಟ್ಗಳು ಬಂದಿವೆ ಅಂತ ನಮಗೆ ಆನೆ ಒಂದು ವಾರದ ಹಿಂದೆ ಮಾಹಿತಿ ಬಂತು. ಆ ಮಾಹಿತಿ ಪ್ರಕಾರ ಕೊಟ್ಟಿದ್ದಾರೋ ಇಲ್ಲವೋ, ಇಲ್ಲ ಏನು ಮಾಡಿದಾರೋ ಅದನ್ನು ಎನ್ಕ್ವೈರಿ ಮಾಡೋದಂತ ಬಂದಿದ್ದೀವಿ. ಈಗ ಆಫೀಸ್ಗೆ ಹೋಗ್ಬಿಟ್ಟು ಕೇಳೋಣ. ಮತ್ತು ನಮ್ಮ ಕಾರ್ಯದರ್ಶಿಯವರು ಮಾತಾಡ್ತಾರೆ. ಇವತ್ತು ನಮ್ಮ ಮೈಸೂರು ತಾಲೂಕಿನಲ್ಲಿ ಈ ಲೇಬರ್ ಆಫೀಸ್ ಇವತ್ತು ಭೇಟಿ ಕೊಟ್ಟ ವಿಷಯ ಏನಪ್ಪ ಅಂತ ಅಂದರೆ, ಈಗಾಗಲೇ ಸುಮಾರು ದಿನದಿಂದ ಹಿಂದೆ ಕಿಟ್ಗಳು ಬಂದಿದ್ದಾವೆ, ಅದೇನು ವಿಚಾರಣೆ ಆಗಿಲ್ಲ ಅಂತ ಅನ್ನೋ ವಿಷಯ ತಿಳಿತು. ಹಾಗಾಗಿ ಇವತ್ತು ಲೇಬರ್ ಆಫೀಸಿಗೆ ಬಂದಿದ್ದೀವಿ. ಏನು ಕಿಟ್ಗಳು ಬಂದಿದೆ, ಯಾರ್ಯಾರು ವಿಚಾರಣೆ ಮಾಡಿದ್ದಾರೆ ಇಲ್ವೋ ಏನೋ ಅನ್ನೋದನ್ನ ತಿಳಿದು ಮುಂದೆ ನಂತರ ನಾವು ವಿಚಾರಣೆ ಮಾಡಿ ಮುಂದೆ ವಿಷಯವನ್ನು ತಿಳಿದು ಬನ್ನಿ ನೋಡೋಣ. ತಾಲೂಕು ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಪ್ರಕಾಶ್ ಮತ್ತು ನಮ್ಮ ಕಾರ್ಯದರ್ಶಿ ಮೂರ್ತಿಯವರು, ಲೈವ್ ಮಾಡ್ತಾ ಇರೋರು ಪುನಃ ಕಾರ್ಯದರ್ಶಿಯವರು. ಇವತ್ತೇನೋ ನಾವು ನಿಮ್ಮ ಲೇಬರ್ ಆಫೀಸ್ ಭೇಟಿ ಕೊಟ್ಟ ವಿಷಯ ಏನಂತಂದರೆ, ಎಲ್ಲ ಸಾರ್ವಜನಿಕರು ಒಂದು ಕೊರತೆಗಳನ್ನು ಕೇಳೋಕ್ಕೋಸ್ಕರ ನಾವು ಸಾರ್ವಜನಿಕರು ಹೇಳ್ತಾರೆ ಸರಿಯಾಗಿ ನಮಗೆ ಕಿಟ್ಟು ಕಾನೂನುಗಳಿಗೆ ಸಹ ಬಂದೇ ಇಲ್ಲ ಅಂತ ಹೇಳಿದ್ರು. ನನಗೆ ನಾನು ಒಂದು ವಾರದ ಮುಂದೆ ಕಿಟ್ಟು ಬಂದಿದೆ ಅಂತ ಎಷ್ಟು ಗೊತ್ತಾಯ್ತು ನನಗೆ. ಮಂಡ್ಯದಲ್ಲಿ ಮತ್ತು ಎಲ್ಲ ಕಡೆ ತಾಲೂಕುಗಳೆಲ್ಲ ಕಿಟ್ ಬಂದಿದೆ ಅಂತ ನನಗೆ ಗುರುತರು ಹಾಕಿದ್ದಾರೆ. ನನಗೆ ಮೆಸೇಜ್ ಬಂತು. ಆ ಕಿಟ್ಟು ವಿತರಣೆ ಯಾವಾಗ ಮಾಡಿದ್ದೀರೋ ಇಲ್ಲ ಎಷ್ಟು ಸೈಜು ನಿಮಗೆ ಕಿಟ್ ಬಂದಿದೆ? ಈಗ ನಮಗೆ ಹೊಸೂರು ತಾಲೂಕಿಗೆ ಕಿಟ್ನಲ್ಲಿ ಮೈಸೂರಿಗೆ ಕಿಟ್ನ ಕಳಿಸಿ ಅಲ್ಲೇ ಚಿಕನ್ಗೆ ಒಂದು ಆಗಿದೆ. ಮೈಸೂರಲ್ಲಿ ಎಲ್ಲ ಸರ್ಕಾರಗಳು ಕಿಟ್ ಕೊಡ್ತಾ ಇದ್ದಾರೆ. ಈಗ ಮೊದಲು ಈಗ ಯಾವ ರೀತಿ ಕಾರ್ಮಿಕ ಸೇವಾ ಕೇಂದ್ರ ಅಂತ ಓಪನ್ ಮಾಡಿದ್ದಾರೆ. ಈಗ ಮೊದಲು ಯಾವ ರೀತಿ ಕಿಟ್ ಕೊಡ್ತಿದ್ರು ಅಂದರೆ, ಒಂದು ಎಂಟ್ರಿ ಮಾಡ್ಕೊಂಡು ಲೇಬರ್ ಕಾರ್ಡ್ ಆಧಾರ್ ಕಾರ್ಡ್ ತೊಗೊಂಡು ಹಂಗೆ ಮ್ಯಾನ್ಯುವಲಿ ಕೊಡ್ತಿದ್ರು. ಈಗೆಲ್ಲ ಏನಾಗಿರ್ತಿದ್ದಾರೆ ಅಂದರೆ, ನಮ್ಮ ಬೋರ್ಡಿಗೆ ಡಿಜಿಟಲ್ ಹೋಗಿದ್ದಾರೆ. ಡಿಜಿಟಲ್ ಅಂತಂದರೆ ಈಗ ಕಿಟ್ಟು ನಮಗೆ ಬಂದಿರೋದ್ರಿಂದ ಫಸ್ಟು ಕಿಟ್ಟು ಎಷ್ಟು ಬಂದಿದೆ ಅಂತ ನಾವು ರಿಸೀವ್ ಮಾಡ್ಕೊಂಡು, ಅದು QR ಕೋಡ್ ಇದೆ. QR ಕೋಡು ಡಿಜಿಟಲಲ್ಲಿ ಫಸ್ಟು ಕಿಟ್ನ ರಿಸೀವ್ ಮಾಡಿಕೊಂಡು, ರಿಸೀವ್ ಆದಮೇಲೆ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕರ್ತೀವಿ ನಾವು. ಅವ್ರದ್ದು ಫೋಟೋ ಹೊಡೆದು ಅವ್ರು ಅಪ್ಡೇಟ್ ಆಗಿ ಸಿಸ್ಟಮಲ್ಲಿ ಅವ್ರು ಕಿಟ್ಟು ರಿಸೀವ್ ಆಗಿದೆಯಾ ಆಗಿಲ್ವಾ ಅದೆಲ್ಲ ಅಲ್ಲೇ ತಗೊಂಡೆ. ಅದ್ರ ಮುಖಾಂತರ ಪ್ರತಿಯೊಬ್ಬರು ಕಿಟ್ನ ನಾವು ಡಿಸ್ಟ್ರಿಬ್ಯೂಟ್. ಕಿಟ್ಟು ಬಂದು ಎಷ್ಟು ಸಾಯ್ತು ಅಂದರೆ, ಕಿಟ್ಟು ಬಂದು ಒಂದು ವಾರದಿಂದ ನಿಮಗೆ ಅಲ್ಲಿ ಮಾಹಿತಿ ಬಂದಿಲ್ಲ ಕೊಡಿ ಅಂತ ಮಾಹಿತಿ ಬಂದಿಲ್ಲ. ಈಗ ಹೆಂಗಾಗಿದೆ ಅಂದರೆ, ಒಂದೊಂದು ಬ್ಯಾಚ್ ವೈಸ್ ಕಳಿಸ್ತಾರೆ. ಈಗ ಟೋಟಲ್ ಮೈಸೂರು ಡಿಸ್ಟ್ರಿಕ್ಗೆ 3 ಬ್ಯಾಚ್ ಇದೆ. 3 ಬ್ಯಾಚಲ್ಲಿ ಮೊದಲ ಬ್ಯಾಚು ಮೈಸೂರು ಕಳಿಸ್ಕೊಂಡಿದ್ದಾರೆ. ಮೈಸೂರಲ್ಲಿ 4 ಸರ್ಕಲ್ ಇದೆ. ಮೈಸೂರಲ್ಲಿ ನಾವು ಟೋಟಲ್ ಮೈಸೂರು ಡಿಸ್ಟ್ರಿಕ್ಟಲ್ಲಿ 10 ಸರ್ಕಲ್ ಇದ್ದಾರೆ. ಇನ್ನು ಉಳಿದಿರೋ 6 ಸರ್ಕಲ್ಗೆ 2 ಬ್ಯಾಚ್ ಕಿಟ್ ಕಳಿಸಿದ್ದಾರೆ. 2 ಬ್ಯಾಚ್ ಕಿಟ್ ಕಳಿಸಿರೋದ್ರಿಂದ ಕಿಟ್ಟು ನಾವು ರಿಸೀವ್ ತೊಗೊಂಡಾದ್ಮೇಲೆ ನಾವು ಸ್ಕ್ಯಾನ್ ಮಾಡಬೇಕು. ಅದನ್ನು ನಮ್ಮ ಬೋರ್ಡ್ ಮುಖಾಂತರ ಇನ್ನೂ ಸ್ಕ್ಯಾನಿಂಗ್ ನಮಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಮಾಡಿಕೊಡ್ತಿದ್ದಂಗೆ ನಾವು 2 ದಿನದಲ್ಲಿ ಸ್ಕ್ಯಾನಿಂಗ್ನ ಮುಗಿಸ್ತೀವಿ. ಒಂದು ತಾಲೂಕಿಂದ 2 ದಿನದಲ್ಲಿ ಮುಗಿಸ್ಕೊಡ್ತೀವಿ. ಈಗ ಕಿಟ್ ಎಷ್ಟು ಬಂದಿದ್ದಾವೆ? ಈಗ ಮೈಸೂರು ತಾಲೂಕಿಗೆ 1490 ಕಿಟ್. ಅವೆಲ್ಲ ಕಿಟ್ಗಳ ಬ್ಯಾಗು ಅವೆಲ್ಲ ಕಿಟ್ಗಳು ಈಗ ಅಲ್ಲಿ ಯಾವ್ಯಾವ ಸೆನ್ಸನ್ ಯಾವ್ಯಾವ ಸಬ್ಸೆಟ್ಗೆ ಬಂದಿದ್ದಾವೆ? ಎಲೆಕ್ಟ್ರಿಷನ್ ಬಂದಿದ್ದಾವ, ಇಲ್ಲ ಕಾರ್ಪೆಂಟರ್ ಬಂದಿದ್ದಾವ, ಅದು ವಿವರಾಗಿ ನಮಗೆ ಈಗ ಇದು ಮೇಷನ್ನು ಬಂದಿದೆ. ಇದು ಹೆಲ್ಪರ್ಗೆ ಇನ್ನೂ ಬಂದಿಲ್ಲ. ಹೆಲ್ಪರ್ಗೆ ಅಂದರೆ ಎಲೆಕ್ಟ್ರಿಷನ್ ಹೆಲ್ಪರ್ಗೂ ಬಂದಿಲ್ಲ, ಡಾಕ್ಟರ್ಸ್ ಹೆಲ್ಪರ್ಗೂ ಬಂದಿಲ್ಲ, ವೆಲ್ಡಿಂಗ್ ಹೆಲ್ಪರ್ಗೂ ಬಂದಿಲ್ಲ. ಮೀಸೋ ಮಾತ್ರ ಬಂದೈತೆ. ಮತ್ತೆ ಎಲೆಕ್ಟ್ರಿಷಿಯನ್ ಬಂದೈತೆ, ಆಪರೇಟರ್ ಬಂದೈತೆ, ಮತ್ತೆ ವೆಲ್ಡರ್ ಬಂದೈತೆ, ಮತ್ತೆ ಇನ್ನೊಂದು ಕಿಟ್ಟು ಇದು
ಯಾವುದು ವೆಲ್ಡರ್ ಅದ ಆಯ್ತಲ್ಲ, 6 ಟೋಟಲ್ 6 ಬಗೆಯ ರೀತಿ ಕಿಟ್ ಕಳಿಸಿದ್ದಾರೆ. ಈಗ ನಾವು ಹೆಂಗೆ ಮಾಡಬೇಕು ಅಂದರೆ ಪ್ರತಿ ಬಗೆಯದು ಈಗ ಲೇಬರ್ ಕಾರ್ಡ್ ಇರುತ್ತಲ್ಲ, ಲೇಬರ್ ಕಾರ್ಡ್ ಆಧಾರದ ಮೇಲೆ ಕೊಡಬೇಕು. ಈಗ ಈ ಮೇಷನ್ ಅಂತ ಕಿಟ್ ಕೊಡ್ತಾ ಇದ್ದೀನಿ ಅಂದರೆ ಅವ್ರದ್ದು ಕಾರ್ಡ್ನ ಹಾಕ್ತಿದ್ದಂಗೆ QR ಕೂಡ ಅವ್ರಿಗೆ ಮೇಷನ್ ಅಂತ ವಿಸಿಬಲ್ ಆಗುತ್ತೆ. ಮೇಷನ್ ಆದ್ರೂ ಮಾತ್ರ ಕಿಟ್ ಕಳಿಸ್ಬೇಕು. ಈಗ ಎಲ್ಪರ್ ಬಂದ್ಬಿಟ್ಟು ಕಾರ್ಡು ಅವ್ರದ್ದು ವಿಸಿಬಲ್ ಇರ್ತದೆ, ನಾವು ಅವ್ರಿಗೆ ಕೊಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮಾಹಿತಿ ಇನ್ನೂ ಸರಿಯಾಗಿ ಬೋರ್ಡಿಂದ ನಮಗೆ ಇದು ಮಾಡಿಲ್ಲ. ಸರಿ, ನೀವು ಅಷ್ಟು ಹೇಳಿದ್ರಲ್ಲ, ಈಗ ಎಲ್ಲರೂ ಬಂದೈತಿ ಮಿಷಿ ಎಲ್ಪರ್ ಬಂದಿಲ್ಲ ಅಂತ ಹೇಳಿದ್ವಿ. ಇದು ಬಂದು ಒಂದು ವಾರ ಆದರೂ ನಿಮಗೆ ಅಲ್ಲಿ ಏನು ಲೆಕ್ಕ ಬಂದೇ ಇಲ್ಲ, ಮಾಡಿ ಕೊಡಿ ಅಂತ ಅಂದ್ಬಿಟ್ಟು ಕೊಟ್ಟಿಲ್ಲ. ಅದು ಲೆಟ್ರು ಅಂದರೆ ಈಗ ಬೋರ್ಡಿಂದ ಟೋಟಲ್ 2 ಬ್ಯಾಚ್ ಬರಬೇಕಿತ್ತು ಅಂತ ಹೇಳಿದ್ರೆ ಸರ್, 3 ಬ್ಯಾಚ್ ಇದ್ದು 1 ಬ್ಯಾಚ್ ಬಂದು ಕೊಡ್ತಾ ಇದ್ದಾರೆ. ಈಗ 2 ಬ್ಯಾಚಲ್ಲಿ ಟೋಟಲ್ 12,000 ಕಿಟ್ಟು ನಮಗೆ ಇಶ್ಯೂ ಆಗಬೇಕು. ಇವಾಗ ನಾನು ನಿನ್ನೆ ಮೈಸೂರು ಹೋದಾಗ ಮೀಟಿಂಗಲ್ಲಿ 11,000 ಕಿಟ್ಟು ಇಶ್ಯೂ ಆಗಿದೆ. ಇನ್ನು 500 ಕಿಟ್ಟು ಯಾವ ಒಂದು ತಾಲೂಕು ಕಳಿಸ್ತಾರೆ. ಆ 500 ಕಿಟ್ಟು ಆ ತಾಲೂಕು ಬಂದಮೇಲೆ ಸ್ಕ್ಯಾನ್ ಆಗುತ್ತೆ. ಪ್ರತಿಯೊಂದು ಸ್ಕ್ಯಾನ್ ಆದಮೇಲೆ ಆಮೇಲೆ ನಾವು ಕೊಡೋಕ್ಕೆ ಈಗ ಲೇಬರ್ಗಳಿಗೆ ಕಿಟ್ಟು ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಈಗ ಲೇಬರ್ ಹತ್ರ ಪ್ರತಿ ಲೇಬರ್ ಹತ್ರ ನಾವು ಇಲ್ಲಿ ಆಫೀಸ್ ಹತ್ರ ಲೇಬರ್ ಕಾರ್ಡು ಆಧಾರ್ ಕಾರ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕಿಟ್ ಬಂದಿದೆ